ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ವೆಲ್ಕಮ್ ಬ್ಯಾಕ್ ಟು ದಾನಗರುಡಿ ಅಂತ ಹೇಳ್ತಾ. ಸೊ ಇವತ್ತಿನ ವಿಡಿಯೋ ಮಾತ್ರ ಕಿಂಡಿ ಕಡಲಾಗುವಂಥದ್ದೈತಿ. ಯಾಕಪ್ಪ ಅಂತಂದ್ರೆ ಇವತ್ತು ಇಂಡಿಯಾ ಮತ್ತು ಸೌತ್ ಆಫ್ರಿಕಾ ಮ್ಯಾಚ್ ಐತಿ. ಸೊ ಸೂಪರ್ ಏಟಿನ ಮ್ಯಾಚ್ ಇವತ್ತಿಂದ ಸ್ಟಾರ್ಟ್ ಆಗೈತೆ ಅಂತ ಹೇಳ್ಬೇಕು ನಾವು. ಯಾಕಪ್ಪ ಅಂತಂದ್ರೆ ನಿನ್ನಿಲಿದ್ದು ಸ್ಟಾರ್ಟ್ ಆಗೈತಿ, ಆದ್ರಪ್ಪ ಅಂತಂದ್ರೆ ನಿನ್ನೆ ಮ್ಯಾಚೇ ನಡೆದಿಲ್ಲ. ಯಾವುದಾದಿತ್ತು ನ್ಯೂಜಿಲ್ಯಾಂಡ್ ಪಾಕಿಸ್ತಾನ ಮ್ಯಾಚ್ ಇತ್ತು. ಸೊ ನ್ಯೂಜಿಲ್ಯಾಂಡ್ ಪಾಕಿಸ್ತಾನ ಮ್ಯಾಚ್ ನಿನ್ನೆ ಆಡೋಕ್ಕೆ ಸಾಧ್ಯನೇ ಆಗಲಿಲ್ಲ. ಯಾಕಪ್ಪ ಅಂದ್ರೆ ಶ್ರೀಲಂಕಾದಾಗ ಹವಾಮಾನ ವೈಪರೀತ್ಯದಿಂದ ಮಳೆ ಆಗ್ಬಿಟ್ಟೈತೆ ಅಲ್ಲಿ. ಸೊ ಮಳೆ ಆಗಿದ್ರ ಸಂಬಂಧ ಮ್ಯಾಚ್ ಅವ್ರಿಗೊಂದು ಪಾಯಿಂಟ್ ಇವ್ರಿಗೊಂದು ಪಾಯಿಂಟ್ ಕೊಟ್ಬಿಟ್ರು. ಸೊ ಇವತ್ತು ನೋಡ್ರಿ 2 ಮ್ಯಾಚ್ ಅದಾವೆ. ಒಂದು ಇಂಗ್ಲೆಂಡ್ ಮತ್ತು ಶ್ರೀಲಂಕಾ. ಸೊ ಮಧ್ಯಾಹ್ನ 3 ಗಂಟೆಗೆ ಸ್ಟಾರ್ಟ್ ಆಗುತ್ತದ. ಸೊ 2ನೇ ಮ್ಯಾಚ್ ನಮ್ಮ ಇಂಡಿಯಾ ಮತ್ತು ಸೌತ್ ಆಫ್ರಿಕಾ ಐತಿ. ಸೊ 1ನೇ ಮ್ಯಾಚ್ ಬಿಟ್ಬಿಡ್ರಿ, ಯಾಕಂದ್ರೆ ಅದು ಬ್ಯಾಡಿ ಸದ್ದ. ನಮ್ಮ ಇಂಡಿಯಾ ಮತ್ತು ಸೌತ್ ಆಫ್ರಿಕಾ ಬಗ್ಗೆ ಮಾತಾಡೋಣ. ಸೊ ನೋಡ್ರಿ, ಇದು ಒಂಥರ ಫೈನಲ್ ಕಾಳಗ ಅಂತಲೇ ಹೇಳ್ಬೇಕು. ಯಾಕಪ್ಪ ಅಂತಂದ್ರೆ ಲಾಸ್ಟ್ ಟೈಮ್ T20 ವರ್ಲ್ಡ್ ಕಪ್ ಫೈನಲ್ ಮ್ಯಾಚ್ ನಮ್ಮ ಇಂಡಿಯಾ ಸೌತ್ ಆಫ್ರಿಕಾನೇ ಬಿದ್ದಿತ್ತು. ಸ್ವಲ್ಪರಾಗ ಮಿಸ್ ಆತ. ಲಾಸ್ಟ್ ಆ ಸೂರ್ಯಕುಮಾರ್ ಯಾದವ್ ಕ್ಯಾಚ್ ಹಿಡಿಲಿಲ್ಲಪ್ಪ ಅಂತಂದ್ರೆ ಒಂದು ಸೈಡ್ ಮ್ಯಾಚ ಮುಗಿಸಿದ್ರು ಅವ್ರು. ಸೊ ಇವತ್ತು ನೋಡ್ರಿ ಯಾವ ಸಿನಿಮಾಗಿಂತ ಹೆಂಗೆ ಕಮ್ಮಿ ಇಲ್ರಿ ಇವತ್ತಿನ ಮ್ಯಾಚ್. ಯಾಕಪ್ಪ ಅಂತಂದ್ರೆ ಅಹಮದಾಬಾದ್ದಾಗ ಐತಿ. ಅಹಮದಾಬಾದ್ ಗ್ರೌಂಡ್ ಅವ್ರಿಗೆ ಅಂಕರು ನೀರು ಕುಡ್ದಷ್ಟು ಸರಳ. ಯಾಕಂದ್ರೆ ಈ ಸೀರೀಸ್ನಾಗ ಆಡಿದಷ್ಟು ಮ್ಯಾಚ್ ಅಲ್ಲೇ ಆಡ್ಯಾರ ಅವ್ರು. ಸೊ ನೋಡ್ರಿ ನಮಗೆ ಒಂದು ಸ್ವಲ್ಪ ಟಫ್ ಆಗ್ಬೋದು. ಯಾಕಪ್ಪ ಅಂದ್ರೆ ನಮ್ದ್ರೊಳಗೆ ಪ್ಲೇಯರ್ ಅದಾವೆ, ಅಹಮದಾಬಾದ್ದಾಗ ಆಡಿದಂಥ ಪ್ಲೇಯರ್ಗಳೆಲ್ಲ ಅದಾವೆ. ಯಾರಪ್ಪ ಅಂದ್ರೆ ಹಾರ್ದಿಕ್ ಪಾಂಡ್ಯ ಆಗಿರ್ಬೋದು, ಆಮೇಲೆ ಸಂಜು ಸ್ಯಾಮ್ಸನ್ ಅಲ್ಲಿ ಆಡ್ಯಾನ. ಬಟ್ ನೋಡ್ರಿ ಇವತ್ತು ಮಾತ್ರ ಬೆಂಕಿ ಬಬಲಾದಿ ಮ್ಯಾಚ್ ಆಗೋದೈತಿ. ಸೊ ಹೆಂಗಪ್ಪ ಅಂತಂದ್ರೆ ಇವತ್ತು ಅವ್ರದ್ರೊಳಗೂ ವಡಿ ಕಡ್ಡಿ ಅದಾರ, ನಮ್ದ್ರದಾಗೂ ವಡಿ ಕಡ್ಡಿ ಅದಾರ. ಸೊ ನೋಡ್ರಿ ಇವತ್ತು ಮ್ಯಾಚು ಏನಾರ ಆಗಲಿ ನಾವು ಮಾತ್ರ ಇವತ್ತಿನ ಮ್ಯಾಚ್ ಗೆಲ್ಲೇಬೇಕು. ಇವತ್ತು ಗೆದ್ರಪ್ಪ ಅಂದ್ರೆ ಸೂಪರ್ 4ಗೆ ಕ್ವಾಲಿಫೈ ಆಗುವಂಥ ಚಾನ್ಸ್ ಐತಿ. ಸೊ ಇವತ್ತು ಗೆಲ್ಲಿಲ್ಲಪ್ಪ ಅಂತಂದ್ರೆ ಸೀದಾ ಮನೆಗೆ ಹೋಗೋ ಚಾನ್ಸು ಐತಿ ನಮಗೆ. ಸೊ ಇನ್ನು ಮುಂದೆ ಬರುವಂಥ 3 ಮ್ಯಾಚ್ ಇಂಡಿಯಾ ಸೌತ್ ಆಫ್ರಿಕಾ, ಇಂಡಿಯಾ ವೆಸ್ಟ್ ಇಂಡೀಸ್, ಇಂಡಿಯಾ ಜಿಂಬಾಬ್ವೆ. 3 ಮ್ಯಾಚ್ ಒಳಗೆ 2 ಮ್ಯಾಚ್ ಅಂಕರು ಗೆಲ್ಲೇಬೇಕು ನಾವು. ಇದು ನಮಗೆ ಪ್ರೆಷರ್ ಅಂತಾರೆ ತಿಳ್ಕೊರಿ. ಏನೋ ಒಟ್ಟು ನೋಡ್ರಿ ನಾವು ಮಾತ್ರ ಈಗ ಗೆಲ್ಲೇಬೇಕಿದೆ. ಸೊ ನೋಡ್ರಿ ಈಗ ನಾವು ಗೆದ್ವಪ್ಪ ಅಂತಂದ್ರೆ ಫುಲ್ ಸೇಫ್ ಆಗಿಬಿಡ್ತೀವಿ. ಯಾಕಂದ್ರೆ ಮುಂದೆ 2 ಮ್ಯಾಚ್ನಾಗ 1 ಮ್ಯಾಚ್ ಗೆಲ್ಲೋದು ನಮಗೇನು ಭಾಳ ಕಷ್ಟ ಅಲ್ಲ. ಸೊ ಈಗ ಸೋತೀವಿ ಅಂದ್ರೆ ಮುಂದೆ 2 ಮ್ಯಾಚ್ ಗೆಲ್ಲೋದು ಭಾಳ ಕಷ್ಟ ಆಗುತ್ತೆ. ಸೊ ಇವತ್ತು ಗ್ರೌಂಡ್ ಲೆಕ್ಕಕ್ಕೆ ಹೋದ್ರಪ್ಪ ಅಂತಂದ್ರೆ ಸೆಕೆಂಡ್ ಬ್ಯಾಟಿಂಗ್ ಆಡಿದ್ರೆ ಚಲೋ ಇಂಡಿಯಾ. ಯಾಕಪ್ಪ ಅಂದ್ರೆ ಚೇಸಿಂಗ್ ಮಾಡೋ ಸಾಧ್ಯತೆಗಳು ಭಾಳ ಅದಾವು. ಸೊ ಒಂದು ವೇಳೆ ಅಪ್ಪಿತಪ್ಪಿ ಫಸ್ಟಿಗೆ ಬ್ಯಾಟಿಂಗ್ ಬಂದ್ರೆ 230 ರನ್ ಮೇಲೆ ಹೊಡಿಬೇಕು ಅವರಿಗೆ. ಯಾಕಂದ್ರೆ ಅವ್ರದ್ರಾಗ ಬ್ಯಾಟ್ಸ್ಮನ್ ಸಣ್ಣ ಬ್ಯಾಟ್ಸ್ಮನ್ ಇಲ್ಲ, ಎಲ್ಲ ಅವನು ಕಿಂಡಿ ಕಡಲ ಬ್ಯಾಟ್ಸ್ಮನ್ ಅದಾವ. ಸೊ ಅವ್ರದ್ದು ಬಿಡ್ರಿ ಫಸ್ಟ್ ನಮ್ದು ಇಂಡಿಯಾದ ಮಾತಾಡೋಣ. ಸೊ ನೋಡ್ರಿ ಇವತ್ತು ಅಭಿಷೇಕ್ ಶರ್ಮಾ ಮತ ಆಡ್ತಾನ ಅಂತ ಅನ್ನೋದೈತಿ. ಈ ವಿಶ್ವಕಪ್ ಸೀರೀಸ್ ಒಳಗೆ ಅಭಿಷೇಕ್ ಶರ್ಮಾ 1 ರನ್ ಹೊಡೆದಿಲ್ಲ. ಸೊ ಇವತ್ತರ ಹೊಡಿಲಿ ಅಂತ ನಾವು ಹೇಳ್ಕೊಂತ. ಸೊ ಇವತ್ತು ನೋಡ್ರಿ ತಿಲಕ್ ವರ್ಮನ್ ಸ್ವಲ್ಪ ಹೊರಗಿಡುವಂಥ ಸಾಧ್ಯತೆ ಐತಿ. ಸಂಜು ಸ್ಯಾಮ್ಸನ್ ಒಳಗೆ ಬರಕತ್ತನ ಸುದ್ದಿ ಐತಿ. ಸೊ ಸಂಜು ಸ್ಯಾಮ್ಸನ್ ಬಂದ್ರು ಕಿಂಡಿ ಕಡಲ್ ಬ್ಯಾಟಿಂಗ್ ಆಡ್ತಾನೆ. ಸೊ ನಮ್ಮ ಇಶಾನ್ ಕಿಶನ್ ಅಂಕರು ಫುಲ್ ಫಾರ್ಮ್ದಾಗ ಅದಾನ. ಈಗ ನೋಡ್ರಿ ಬೇಕಾಗಿರೋದು ನಮ್ಮ ಸೂರ್ಯಕುಮಾರ್ ಯಾದವ್ ಸಾಥ್. ಸೊ ಸಾಥ್ ಕೊಟ್ಟನಪ್ಪ ಅಂತಂದ್ರೆ ಪಕ್ಕ ನಾವು ಗೆಲ್ತೀವಿ. ಹಾರ್ದಿಕ್ ಪಾಂಡ್ಯ ಅಂಕರು ಈ ಗ್ರೌಂಡ್ದಾಗ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಆಡ್ತಾನೆ. ಯಾಕಪ್ಪ ಅಂದ್ರೆ GT ಒಳಗೆ ಇವಂಗ ಆಡಿ ಪ್ರಾಕ್ಟೀಸ್ ಆಗ್ಬಿಟ್ಟೈತೆ. ಸೊ ಇವತ್ತು ಮಾತ್ರ ಕಿಂಡಿ ಕಡಲ್ ಬ್ಯಾಟಿಂಗ್ ಆಡ್ತಾನೆ ಹಾರ್ದಿಕ್ ಪಾಂಡ್ಯ ಮಾತ್ರ. ಸೊ ಇವತ್ತು ವಾಷಿಂಗ್ಟನ್ ಸುಂದರ್ನ ಹೊರಗಿಟ್ಟು ಆಮೇಲೆ ಅಕ್ಷರ್ ಪಟೇಲ್ನ ಒಳಗೆ ತೊಗೊಂಬಂದ್ರೆ ಸ್ವಲ್ಪ ಬ್ಯಾಟಿಂಗ್ ಲೈನಪ್ ಸ್ಟ್ರಾಂಗ್ ಆಗುತ್ತೆ ಅಂತ ನಮ್ಮದು ಅನಿಸಿಕೆ. ಬಟ್ ನಿಮ್ಮ ವಿಚಾರ ನೀವು ಏನು ಮಾಡ್ಕೊತೀರಿ ಮಾಡ್ಕೋರಿ. ಸೊ ನಮ್ಮದು ವಿಚಾರ ಅಂಕರು ಹಿಂಗೈತಿ. ಸೊ ಇನ್ನೊಂದು ಏನು ಹೇಳ್ಬೇಕಪ್ಪ ಅಂತಂದ್ರೆ ಬಾಲಿಂಗ್ದಾಗ ಅಂಕರು ಕಿಂಡಿ ಕಡಲ್ ಬಾಲರ್ಸ್ ಅದಾರ. ಸೊ ಲೆಫ್ಟ್ ಆರ್ಮ್ ನಮ್ಮ ಹರ್ಷದೀಪ್ ಸಿಂಗ್ ಚಲೋ ಹೋಗಿದ್ದಾನೆ ಬಾಲಿಂಗ್. ಬೂಮ್ರಾ ಅಂಕ್ರಿ ಕಿಂಡಿ ಕಡೆ ನೆಕ್ಸ್ಟ್ ಲೆವೆಲ್. ಸೊ ಅವ್ರದ್ರೊಳಗೂ ಅಂತಿಂಥ ಬಾಲರ್ ಅದಲ್ರಿ ಕಿಂಡಿ ಕಡಲ್ ಬಾಲರ್ ಅದಾರ. ಸೊ ಇವತ್ತು ನೋಡ್ರಿ ಅವ್ರದ್ರಾಗ ಬ್ಯಾಟಿಂಗ್ ನೋಡಿದ್ರಪ್ಪ ಅಂತಂದ್ರೆ ಮಾರ್ಕ್ರಮ್ ಅದಾನ, ಕ್ವಿಂಟನ್ ಡಿಕಾಕ್ ಅದಾನ, ರಾಯಲ್ ರಿಕಲ್ಟನ್ ಅದಾನ. 3 ಟಾಪ್ ಕ್ಲಾಸ್ ಬ್ಯಾಟರ್ ಅವರು. ಸೊ ಅವ್ರು 3 ಮಂದಿ ಬಿಟ್ರು ಕ್ರಿಸ್ಟನ್ ಸ್ಟಬ್ಸ್ ಅವನು ಹೆವಿ ಬ್ಯಾಟ್ಸ್ಮನ್ ಅವ ಅದಾನ. ಆಮೇಲೆ ಡೆವಾಲ್ಡ್ ಬ್ರೆವಿಸ್ ಹೊಸ ಪ್ಲೇಯರ್, ಅವನು T20 ಫಾರ್ಮೇಟಿಗೆ ಮಾಡಿಸಿದಂಗೆ ಜೋಡಿ ಆಗ್ಬಿಟ್ಟದ. ಸೊ ಅವು ಮಿಸ್ ಆದ್ರೂ ನಾವು ಡೇಂಜರಸ್ ಅದನ್ರಿ ಅಪ್ಪ ಬ್ಯಾಟ್ಸ್ಮನ್. ಡೇವಿಡ್ ಮಿಲ್ಲರ್ ಯಾರಿಗೂ ಬಿಡಲ್ಲವ, ನನ್ನ ಮಗನಿಗೂ ಬಿಡಲ್ಲವ. ಸೊ ಡೇವಿಡ್ ಮಿಲ್ಲರ್ ಅಂಕರು ಮಸ್ತ್ ಫಾರ್ಮ್ದಾಗ ಅದಾನ. ಸೂಪರ್ ಓವರ್ದಾಗ ಅಫ್ಘಾನಿಸ್ತಾನ ಸೂಪರ್ ಓವರ್ ಒಳಗೆ ನೋಡಿದಂಗೆ ಆಯ್ತು ನೀವು. 2 ಬಾಲಿಗೆ 2 ಸಿಕ್ಸ್ ಕಾಡ್ ಅಂದು ಬ್ಯಾಟಿಗೆ. ಸೊ ಅಂಥ ಬಿಗ್ ಸಿಕ್ಸ್ ಹೊಡೆಯೋಂಥ ಕ್ಯಾಪಸಿಟಿ ಆರಾಮೈತೆ ಅವ್ನು. ಒಂದು ಫ್ಲಿಪ್ ಶಾಟ್ ಕೊಟ್ಟಂದ್ರೆ ಸಾಕು ಸೀದಾ ಹೊರಗೆ ಹೋಗೋ ಸ್ಟೇಡಿಯಂ ಬಿಟ್ಟು. ಸೊ ನೋಡ್ರಿ ಏನೇ ಆಗಲಿ ಅವ್ರದ್ದು ಬ್ಯಾಟಿಂಗ್ ಸ್ಟ್ರಾಂಗ್ ಐತಿ, ನಮ್ಮದು ಬ್ಯಾಟಿಂಗ್ ಸ್ಟ್ರಾಂಗ್ ಐತಿ. ಫಸ್ಟ್ ಬ್ಯಾಟಿಂಗ್ ನಮ್ಮ ಇಂಡಿಯಾದಾದ್ರೆ 250 ರನ್ ಮ್ಯಾಗ ಹೊಡಿಬೇಕು. ಸೊ ಒಂದು ವೇಳೆ ಅವ್ರದ್ದು ಬ್ಯಾಟಿಂಗ್ ಆದ್ರೆ ನಮ್ಮ ಇಂಡಿಯಾ ಚೇಸ್ ಮಾಡಬೇಕು. ಇವತ್ತು ಅಭಿಷೇಕ್ ಶರ್ಮಾ ಎನಿ ಕಂಡೀಷನ್ ಆಡಲೇಬೇಕು. ಸೊ ಆಡ್ಲಿಕ್ಕಪ್ಪ ಅಂತಂದ್ರೆ ಕೆಲಸ ಆಗಂಗಿಲ್ಲ. ಸೊ ಇವತ್ತು ನೋಡ್ರಿ ಕಿಂಡಿ ಕಡಲ್ಲ ಆಗೋದೈತಿ. ನಮ್ಮ ಇಂಡಿಯಾ ಗೆಲ್ಲಿ ಅಂತ ಹೇಳ್ತಾ. ಸೊ ಇವತ್ತು ಮಾತ್ರ ಗೆದ್ದಳ್ಳೇಬೇಕು, ಮ್ಯಾಗ ಗೆದ್ದಳ್ಳೇಬೇಕು. ಅಭಿಷೇಕ್ ಶರ್ಮಾ ಮಾತ್ರ ಆಡಲೇಬೇಕು.
ಮತ್ತು ಎಲ್ಲರೂ ಹೋಪ್ ಅಭಿಷೇಕ್ ಶರ್ಮನ ಮ್ಯಾಗ ಇಟ್ಟಾರ. ಸೊ ಇವತ್ತೇನಾರ ಆಡಲಿಲ್ಲಪ್ಪ ಅಂತಂದ್ರೆ ನೆಕ್ಸ್ಟ್ ಮ್ಯಾಚಿಗೆ ಅವೈಲೇಬಲ್ ಇರಲ್ಲ ಅಂತ ತಿಳ್ಕೊಂಬಿಡ್ರಿ, ಪಕ್ಕ ಇದೆ. ಸೊ ಇವತ್ತು ನಮ್ಮ ಇಂಡಿಯಾ ಗೆಲ್ಲತ್ತಂತ ಹೇಳ್ತಾ ಸೊ ಇವತ್ತಿನ ವಿಡಿಯೋ ಮುಗಿಸಾತೀನಿ. ನೋಡ್ರಿ ಎಲ್ಲರೂ ಮ್ಯಾಚ್ ನೋಡ್ರಿ. ಸಾಯಂಕಾಲ ಮತ್ತೆ ವಿಡಿಯೋ ಮಾಡಕ್ಕೆ ಬರ್ತೀನಿ. ಅಲ್ಲಿವರೆಗೆ ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ಅಷ್ಟೇ.